Hello everyone, I am Santosh. Today we are going to discuss the very important concept, that is categories of user defined functions. ಅಂದ್ರೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಗಳನ್ನು ಬೇರೆ ಬೇರೆ ವೇನಲ್ಲಿ ನಾವು ಯೂಸ್ ಮಾಡ್ಕೋಬಹುದು ಅಥವಾ ಬರಿಬಹುದು. ದೇರ್ ಆರ್ 4 ಕ್ಯಾಟಗರೀಸ್. ಓಕೆ, ನೀವು ಇದಕ್ಕಿಂತ ಮೊದಲು ಟೈಪ್ಸ್ ಆಫ್ ಫಂಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ರೆ ಅದು ಬ್ರಾಡ್ ಕ್ಯಾಟಗರಿ. ಅಲ್ಲಿ ಏನು ಬರಿತೀವಿ ನಾವು, ಲೈಬ್ರರಿ ಫಂಕ್ಷನ್ ಮತ್ತು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಬರಿತೀವಿ. ಇಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ನಲ್ಲಿ ಏನ್ ಟೈಪ್ಸ್ ಇದಾವೆ ಅಥವಾ ಕ್ಯಾಟಗರೀಸ್ ಇದಾವೆ ಅಂತ ಕೇಳ್ತಾರೆ, ಅವಾಗ ನೀವು ಇದನ್ನೇ ಬರಿಬೇಕು. ಲೆಟ್ ಅಸ್ ಸಿ ವಾಟ್ ಆರ್ ದಿ categories of user defined functions. One of them is function with no arguments, and no return value, no return value. ಅದನ್ನ ನೋಡಿದ್ರೇ ಗೊತ್ತಾಗುತ್ತೆ ಈ ಫಂಕ್ಷನ್ ಅಲ್ಲಿ ಆರ್ಗ್ಯುಮೆಂಟ್ಸ್ ನಾವು ಪಾಸ್ ಮಾಡೋದಿಲ್ಲ. ಆರ್ಗ್ಯುಮೆಂಟ್ಸ್ ಅಂದ್ರೆ ಯಾವುದು? ಫಂಕ್ಷನ್ ಕಾಲ್ ನಲ್ಲಿ ಏನು ವೇರಿಯೇಬಲ್ಸ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಆರ್ಗ್ಯುಮೆಂಟ್ಸ್ ಅಂತಾರೆ. ಇಲ್ಲಿಂದ ಏನು ಪಾಸ್ ಆಗಿಲ್ಲ ಅಂದ್ರೆ ಅದರ ಅರ್ಥ ಏನು? ಅಲ್ಲಿ ಇಲ್ಲಿಂದ ಯಾವುದೇ ವ್ಯಾಲ್ಯೂಸ್ ಆ ಕಡೆ ಫಂಕ್ಷನ್ ಡೆಫಿನೇಷನ್ ಅಲ್ಲಿ ಕಾಪಿ ಆಗೋದಿಲ್ಲ. ಓಕೆ, ಆಮೇಲೆ ಅಲ್ಲಿಂದ ವಾಪಸ್ ರಿಸಲ್ಟ್ ನಮಗೆ ವಾಪಸ್ ಬರೋದಿಲ್ಲ, ರಿಟರ್ನ್ ಆಗೋದಿಲ್ಲ. ಅದಕ್ಕೇನಂತೀವಿ? ನೋ ರಿಟರ್ನ್ ವ್ಯಾಲ್ಯೂ ಅಂತ ಕರಿತೀವಿ. ದೆನ್ ಸೆಕೆಂಡ್ ಒನ್ ಈಸ್ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್, and a return type, and with a return value. ಓಕೆ, ಅಂದ್ರೆ ಇಲ್ಲಿಂದ ಯಾವುದೇ ಆರ್ಗ್ಯುಮೆಂಟ್ಸ್ ಪಾಸ್ ಆಗೋದಿಲ್ಲ, ಬಟ್ ಫಂಕ್ಷನ್ ಡೆಫಿನಿಷನ್ ಇಂದ ಒಂದು ರಿಸಲ್ಟ್ ವಾಪಸ್ ಬರುತ್ತೆ. ಅದಕ್ಕೇನಂತೀವಿ? ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ ಅಂಡ್ ವಿತ್ ಎ ರಿಟರ್ನ್ ವ್ಯಾಲ್ಯೂ. ದೆನ್ ಥರ್ಡ್ ಒನ್ ಈಸ್ function with arguments and no return value, ಅಂದ್ರೆ ಇಲ್ಲಿ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತೀವಿ, ಬಟ್ ಫಂಕ್ಷನ್ ಡೆಫಿನಿಷನ್ ಇಂದ ರಿಸಲ್ಟ್ ರಿಟರ್ನ್ ಆಗೋದಿಲ್ಲ. ದೆನ್ ದ ಲಾಸ್ಟ್ ಒನ್ ಕಾಮನ್ಲಿ ಯೂಸ್ಡ್, ಅದ್ಯಾವುದು? ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ and ಎ ರಿಟರ್ನ್ ವ್ಯಾಲ್ಯೂ. ಅಂದ್ರೆ ಇಲ್ಲಿ ಆರ್ಗ್ಯುಮೆಂಟ್ಸ್ ಇರ್ತಾವೆ, ರಿಟರ್ನ್ ವ್ಯಾಲ್ಯೂನು ಇರುತ್ತೆ. ಅದಕ್ಕೇನಂತೀವಿ? ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ಎ ರಿಟರ್ನ್ ವ್ಯಾಲ್ಯೂ. ಓಕೆ, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಎಲ್ಲ ಫಂಕ್ಷನ್ ಕ್ಯಾಟಗರೀಸ್ಗಳನ್ನು ಒನ್ ಬೈ ಒನ್ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಐ ವಾಂಟ್ ಟು ಚೂಸ್ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ನೋಡೋಣ. ಅಂಡ್ ಬರೀ ಸ್ಟೇಟ್ಮೆಂಟ್ ಇಂದನೇ ಗೊತ್ತಾಗುತ್ತೆ ಅಥವಾ ಟೈಪ್ ಕ್ಯಾಟಗರಿಯಿಂದನೇ ನಿಮ್ಗೆ ಅರ್ಥ ಆಗಿಬಿಡುತ್ತೆ ವಾಟ್ ಇಟ್ ಈಸ್ ಆಕ್ಚುಲಿ. ಅದು ಆಕ್ಚುಲಿ ಅಂದ್ರೆ ಏನು ಅಂತ ನೀವಾಗೆ ಹೇಳ್ಬೋದು. ಈಗ ಏನಂತ, ಇಲ್ಲಿ ನೋ ಆರ್ಗ್ಯುಮೆಂಟ್ಸು ಪಾಸ್ ಆಗೋದಿಲ್ಲ, ಅಲ್ಲಿಂದ ವಾಪಸ್ ರಿಟರ್ನ್ ವ್ಯಾಲ್ಯೂನು ಬರೋದಿಲ್ಲ. ಓಕೆ, ಇದಂದ್ರೆ ಏನು ಅಂತ ಶಾರ್ಟ್ ಆಗಿ ಇಲ್ಲಿ ಬರೆದು ಬಿಡ್ತೀನಿ ನೋಡಿ. ಇನ್ ದಿಸ್ ಟೈಪ್ a function does not accept any arguments. ಯಾಕಂದ್ರೆ ಏನು ಪಾಸ್ ಆಗೋದೇ ಇಲ್ಲ ಅಂದ್ರೆ ಎಕ್ಸೆಪ್ಟ್ ಆಗೋದೇ ಇಲ್ಲ. ಎನಿ ಆರ್ಗ್ಯುಮೆಂಟ್ಸ್ ಫ್ರಾಮ್ ದ ಕಾಲರ್ ಆರ್ ಕಾಲಿಂಗ್ ಫಂಕ್ಷನ್ and does not return any value. ವಾಪಸ್ ಏನು ಯಾವ ವ್ಯಾಲ್ಯೂನು ರಿಟರ್ನ್ ಮಾಡೋದಿಲ್ಲ ಅಂಡ್ ಆರ್ಗ್ಯುಮೆಂಟ್ಸ್ ಕೂಡ ಅದು ಎಕ್ಸೆಪ್ಟ್ ಮಾಡೋದಿಲ್ಲ. ಓಕೆ, ಹಂಗಂದ್ರೆ ಇಲ್ಲಿ ಏನಿರುತ್ತೆ? ಸಮ್ ಪಾಯಿಂಟ್ಸ್ ಐ ವಿಲ್ ರೈಟ್ ಹಿಯರ್. ಪ್ಯಾರಾಮೀಟರ್ಸ್ ಆರ್ absent.
ಪ್ಯಾರಾಮೀಟರ್ಸ್ ಆರ್ ಅಬ್ಸೆಂಟ್ ಇನ್ ದ ಫಂಕ್ಷನ್ ಡೆಫಿನಿಷನ್. ಫಂಕ್ಷನ್ ಡೆಫಿನಿಷನ್ ಅಲ್ಲಿ ಪ್ಯಾರಾಮೀಟರ್ಸ್ ಇರೋದಿಲ್ಲ, ಯಾಕಂದ್ರೆ ಏನು ರಿಸೀವ್ ಆಗೋದೇ ಇಲ್ಲ ಅಂದ್ರೆ ಏನು ಇರೋದಿಲ್ಲ. ದೆನ್ ಅಂಡ್ ವಾಪಸ್ಸು ಯಾವ ವ್ಯಾಲ್ಯೂನು ಬರ್ತಾ ಇಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಂಟೀಜರ್ ವ್ಯಾಲ್ಯೂ ಬರ್ತಿದ್ರೆ ಇಂಟ್ ಅಂತ ಬರೀತಿದ್ರಲ್ಲ ರಿಟರ್ನ್ ಟೈಪ್, ಇಲ್ಲಿ ಯಾವುದೇ ವ್ಯಾಲ್ಯೂ ಬರ್ತಾ ಇಲ್ಲ ಅಂದ್ರೆ ರಿಟರ್ನ್ ಟೈಪ್ ಏನಿರುತ್ತೆ, ವೈಡ್. ದ ರಿಟರ್ನ್ ಟೈಪ್ ಈಸ್ ವೈಡ್. ವೈಡ್ ಅಂದ್ರೆ ನಥಿಂಗ್, ನಥಿಂಗ್ ಈಸ್ ರಿಟರ್ನ್ಡ್. ಏನು ನಮಗೆ ಆನ್ಸರ್ ವಾಪಸ್ ಬರ್ತಾ ಇಲ್ಲ, ಬಿಕಾಸ್ ಇಲ್ಲಿಂದ ಏನು ಸೆಂಡ್ ಆಗ್ತಾ ಇಲ್ಲ, ಅಲ್ಲಿಂದ ಕೂಡ ಏನು ರಿಟರ್ನ್ ಆಗ್ತಾ ಇಲ್ಲ. ಅದೇ ಒನ್ ಆಫ್ ದಿ ಕ್ಯಾಟಗರಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನಾವು. ಫಾರ್ ಎಕ್ಸಾಂಪಲ್ ವಿಲ್ ರೈಟ್ ಒನ್ ಸಿಂಪಲ್ ಪ್ರೋಗ್ರಾಮ್ ಟು ಲುಕ್ ಅಟ್ ಇಟ್. ಓಕೆ, ಅಂದ್ರೆ ನಿಮ್ಗೆ ಇನ್ನೂ ಈಸಿ ಆಗಿಬಿಡುತ್ತೆ. ಐ ವಿಲ್ ರೈಟ್ ಎಡಿಷನ್ ಆಫ್ ಟೂ ನಂಬರ್ಸ್. ಅದೇ ಪ್ರೋಗ್ರಾಮ್ ಅನ್ನ ಇಲ್ಲಿ ಹೇಗೆ ಬರಿಬಹುದು ಅಂತ ನೋಡೋಣ. ಫಸ್ಟ್ ಐ ವಿಲ್ ರೈಟ್ ಹ್ಯಾಶ್ ಇನ್ಕ್ಲೂಡ್ stdio.h. ನೀವು ಎಕ್ಸಾಮಲ್ಲಿ ಒಂದು ಎಕ್ಸಾಂಪಲ್ ಕೊಡಲೇಬೇಕಾಗುತ್ತೆ. ಓಕೆ, ವೈಡ್ ಮೇನ್ ಸಿ. ಇಲ್ಲಿ ನಾವು ಏನು ಮಾಡ್ಬೇಕೀಗ, ಒಂದು ಫಂಕ್ಷನ್ ಅನ್ನ ಡಿಕ್ಲೇರ್ ಮಾಡಬೇಕು. ಎಂಥ ಫಂಕ್ಷನ್ ಡಿಕ್ಲೇರ್ ಮಾಡಬೇಕು? ನಿಮ್ಮದೇ ಆದ ಓನ್ ಫಂಕ್ಷನ್ ಡಿಕ್ಲೇರ್ ಮಾಡ್ತೀನಿ. ನೋಡಿ ಹೆಂಗೆ ಬರಿತೀನಿ ನಾನು, ವೈಡ್ ಆ್ಯಡ್ ಅಂತ ಬರಿತೀನಿ. ಯಾಕೆ ವೈಡ್ ಆ್ಯಡ್ ಅಂತ ಬರಿತಾ ಇದ್ದೀನಿ? ಬಿಕಾಸ್ ಆನ್ಸರ್ ಯಾವ ಟೈಪ್ನು ರಿಟರ್ನ್ ಆಗೋದಿಲ್ಲ. ಯಾವುದು ರಿಟರ್ನ್, ಇಂಟಿಜರ್ ವ್ಯಾಲ್ಯೂ ರಿಟರ್ನ್ ಆಗ್ತಿದ್ರೆ ಇಂಟ್ ಅಂತ ಬರಿತಿದ್ರಿ, ಇಲ್ಲೇ ಯಾವುದೇ ವ್ಯಾಲ್ಯೂ ರಿಟರ್ನ್ ಆಗ್ತಾ ಇಲ್ಲ. ದಟ್ಸ್ ವೈ ಯು ಆರ್ ರೈಟಿಂಗ್ ಇಟ್ ಆಸ್ ವೈಡ್. ಅಂಡ್ ನಥಿಂಗ್ ಈಸ್ ರಿಸೀವ್ಡ್, ಏನು ರಿಸೀವ್ ಆಗೋದೇ ಇಲ್ಲ ಅಂದ್ರೆ ಬ್ರಾಕೆಟ್ ಅಲ್ಲಿ ಜಸ್ಟ್ ಲೀವ್ ಇಟ್ ಆಸ್ ಇಟ್ ಈಸ್. ಡೋಂಟ್ ಯೂಸ್ ಎನಿ ಪ್ಯಾರಾಮೀಟರ್ಸ್. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಕಾಲ್ ದ ಫಂಕ್ಷನ್. ಫಂಕ್ಷನ್ ಕಾಲ್ ಮಾಡೋಣ ಈಗ. ಡೈರೆಕ್ಟ್ಲಿ ಹೇಗೆ ಬರಿತೀನಿ ನೋಡಿ, ಫಂಕ್ಷನ್ ಕಾಲ್ ಮಾಡೋದು ಹೆಂಗೆ, ಆ್ಯಡ್ ಅಂತ ಕಾಲ್ ಮಾಡ್ತೀನಿ. ಅಂಡ್ ನಾವು ಕ್ಲೋಸ್ ಇಟ್. ಸಿಂಪಲ್. ಜಸ್ಟ್ ಆ್ಯಡ್ ಅಂತ ಯಾಕೆ ಕಾಲ್ ಮಾಡಿದೆ ನಾನು? ಇಲ್ಲಿಂದ ಯಾವುದನ್ನು ನಾವು ಪಾಸ್ ಮಾಡೋದೇ ಇಲ್ಲ, ಆರ್ಗ್ಯುಮೆಂಟ್ಸೇ ಇರೋದಿಲ್ಲಲ್ಲ. ಓಕೆ, ಹಂಗಂದ್ರೆ ಈಗ ಜಸ್ಟ್ ಏನು ಕಾಲ್ ಆಯ್ತು, ಆ್ಯಡ್ ಅಂತ ಕಾಲ್ ಆಯ್ತು. ಕಾಲ್ ಆದ ತಕ್ಷಣ ಅದು ಎಲ್ಲಿ ಹೋಗುತ್ತೆ, ಫಂಕ್ಷನ್ಗೆ ಮೂವ್ ಆಗುತ್ತೆ. ಏನು ಡಿಕ್ಲೇರ್ ಮಾಡಿದಿರಲ್ಲ ಅದನ್ನೇ ಡೆಫಿನಿಷನ್ ಆಗಿ ಇಲ್ಲಿ ಬರಿಬೇಕು, ವೈಡ್ ಆ್ಯಡ್. ಓಕೆ, ಈಗ ಬಟ್ ಎಡಿಷನ್ ಅಂತೂ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಫಂಕ್ಷನ್ನಲ್ಲಿನೇ ನಾವು ಸಮ್ ವೇರಿಯೇಬಲ್ಸ್ ಇಲ್ಲೇ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡೋಣ, ಇಲ್ಲೇ ನಾವು ಯೂಸ್ ಮಾಡೋಣ. ಲೈಕ್ ಅಲ್ಲಿಂದ ಏನೂ ಬಂದಿಲ್ಲ, ಓಕೆ, ಬಟ್ ಪ್ರೊಸೆಸ್ ಅಂತೂ ಆಗಲೇಬೇಕಲ್ಲ. ಅರ್ಲಿಯರ್ ಎಕ್ಸಾಂಪಲ್ ಅಲ್ಲಿ ನೋಡಿದ್ರೆ ನೀವು, ಮೇನ್ ಫಂಕ್ಷನ್ ಇಂದ ಎರಡು ವ್ಯಾಲ್ಯೂಸ್ ನಾವು ಪಾಸ್ ಮಾಡಿದ್ವಿ, ಎ ಅಂಡ್ ಬಿ ಅಂತ. ಬಟ್ ಇಲ್ಲಿ ಏನು ಪಾಸ್ ಆಗಿಲ್ಲ, ಬಿಕಾಸ್ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಇದೆ. ಏನು ಪಾಸ್ ಆಗಿಲ್ಲ ಅಂದ್ರೂ ಕ್ಯಾಲ್ಕುಲೇಷನ್ ಆಗಲೇಬೇಕಲ್ಲ, ಅದಕ್ಕೋಸ್ಕರ ಆ ಪ್ರೊಸೆಸ್ ಅನ್ನ ಇಲ್ಲೇ ಬರೆದು ಬಿಡೋಣ. ಹೇಗೆ ಬರಿಬೇಕೀಗ, ಅಬ್ಸರ್ವ್ ಇಂಟ್ ಎ ಬಿ ಸಿ ಅಂತ ನಾನು 3 ವೇರಿಯೇಬಲ್ ತಗೋತೀನಿ. ಎ ನಲ್ಲಿ 5 ಸ್ಟೋರ್ ಮಾಡ್ತೀನಿ, ಬಿ ನಲ್ಲಿ 10 ಅಂತ ಸ್ಟೋರ್ ಮಾಡ್ತೀನಿ. ಇಲ್ಲಾಂದ್ರೆ ನೀವು ಹೀಗೂ ಮಾಡ್ಬೋದು, ಹೆಂಗಂದ್ರೆ ಪ್ರಿಂಟ್ ಎಫ್ ಎಂಟರ್ ದಿ ವ್ಯಾಲ್ಯೂ ಫಾರ್ ಎ, ಎಂಟರ್ ವ್ಯಾಲ್ಯೂ ಫಾರ್ ಬಿ, ಈ ಥರನೂ ನೀವು ಮಾಡ್ಬೋದು. ನಾನು ಡೈರೆಕ್ಟಾಗಿ ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 10 ಅಂತ ಇಲ್ಲೇ ಯೂಸ್ ಮಾಡಿಬಿಟ್ಟಿದ್ದೀನಿ. ಸಿ ಈಕ್ವಲ್ ಟು ಎ ಪ್ಲಸ್ ಬಿ. ನಾವು ಫೈಂಡ್ ದಿ ಪ್ರಿಂಟ್ ದಿ ಸಿ ವ್ಯಾಲ್ಯೂ, ಬಿಕಾಸ್ ಇಲ್ಲಿಂದ ಅಲ್ಲಿ ಏನೂ ವಾಪಸ್ ಹೋಗೋದೇ ಇಲ್ಲಲ್ಲ, ಇಲ್ಲೇ ಕ್ಯಾಲ್ಕುಲೇಷನ್ ಆಗಬೇಕು, ಇಲ್ಲೇ ಪ್ರಿಂಟ್ ಆಗಬೇಕು. ಬಿಕಾಸ್ ವಿ ಆರ್ ನಥಿಂಗ್ ರಿಟರ್ನಿಂಗ್, ನಾವೇನು ರಿಟರ್ನ್ ಮಾಡ್ತಾ ಇಲ್ಲ. ಓಕೆ, ಅಂದ್ರೆ ಎಲ್ಲ ವರ್ಕ್ ಇಲ್ಲೇ ಆಗಿಬಿಡುತ್ತೆ. ಅಂಡ್ ದಿಸ್ ವಿಲ್ ಆಲ್ಸೋ ವರ್ಕ್ ಸಿಂಪಲ್. ಇಲ್ಲಿ ಆರ್ಗ್ಯುಮೆಂಟ್ಸು ಇಲ್ಲ, ರಿಟರ್ನ್ ಆಗಿ ಏನೂ ವಾಪಸ್ ಬರಲೂ ಇಲ್ಲ. ಏನೂ ವಾಪಸ್ ಬರಂಗಿಲ್ಲ ಅಂದ್ರೆ ನಾವು ಹೇಗೆ ಡಿಕ್ಲೇರ್ ಮಾಡ್ಬೇಕಿದ್ನ, ವೈಡ್ ಅಂತ ಡಿಕ್ಲೇರ್ ಮಾಡಬೇಕು. ವೈಡ್ ಮೀನ್ಸ್ ನಥಿಂಗ್ ಈಸ್ ರಿಟರ್ನ್ಡ್, ಏನು ರಿಟರ್ನ್ ಆಗ್ತಾ ಇಲ್ಲ. ಓಕೆ, ಅರ್ಥ ಆಯ್ತಾ? ಇಲ್ಲಾಂದ್ರೆ ನೀವು ಹೇಗೆ ಏನು ಮಾಡ್ಬೋದು, ಇಲ್ಲಿ ಇದರಲ್ಲಿ ಡೈರೆಕ್ಟ್ ಆಗಿ ಎ ಅಂಡ್ ಬಿ ವ್ಯಾಲ್ಯೂ ಹಾಕೋ ಬದಲು ಪ್ರಿಂಟ್ ಎಫ್ ಎಂಟರ್
ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಅಂತ ಯೂಸರ್ ಕಡೆಯಿಂದ ಇಲ್ಲೇನೆ ಎಂಟರ್ ಮಾಡಿಸ್ಬೋದು. ಆ್ಯಂಡ್ ಸ್ಕ್ಯಾನ್ ಎಫ್ ಯೂಸ್ ಮಾಡಿಕೊಂಡು ಎ ಮತ್ತು ಬಿ ನಲ್ಲಿ ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು. ಓಕೆ, ವೆರಿ ಸಿಂಪಲ್. ಅರ್ಥ ಆಯ್ತಾ? ಈಗ ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಲೆಫ್ಟ್ ಸೈಡ್ ಪ್ರೋಗ್ರಾಮ್. ಮೇನ್ ಫಂಕ್ಷನ್ ಯಾಕೆ ಹಿಂಗೆ ಬರ್ದಿದ್ದೀವಿ ಅಂತ ನೋಡೋಣ. ನೋಡಿ, ಮೇನ್ ಫಂಕ್ಷನ್ ಅಂತ ಬರ್ದೆ. ಒಂದು ಫಂಕ್ಷನ್ ಅಂತೂ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಇಲ್ಲಿ. ಅದನ್ನ ಹೇಗೆ ಬರ್ದಿದ್ದೀನಿ, ವೈಡ್ ಆ್ಯಡ್ ಅಂತ ಬರ್ದಿದ್ದೀನಿ. ವೈಡ್ ಅಂತ ಯಾಕೆ ಬರ್ದೆ? ಬಿಕಾಸ್ ಆನ್ಸರ್ ಏನು ನಾವು ರಿಟರ್ನ್ ಮಾಡ್ತಾ ಇಲ್ಲ. ಆ್ಯಡ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಬ್ಲ್ಯಾಂಕ್ ಯಾಕೆ ಬಿಟ್ಟಿದ್ದೀವಿ? ಬಿಕಾಸ್ ಒರಿಜಿನಲ್ ವ್ಯಾಲ್ಯೂಸ್ ಅಂದರೆ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಏನೂ ಪಾಸ್ ಆಗ್ತಾನೆ ಇಲ್ಲ. ಅದಕ್ಕೇನಂತಾರೆ, ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್. ಅದಕ್ಕೋಸ್ಕರ ವಿ ಹ್ಯಾವ್ ಕೆಪ್ಟ್ ಇಟ್ ಬ್ಲ್ಯಾಂಕ್. ಆ್ಯಂಡ್ ಹೌ ಟು ಕಾಲ್ ದ ಫಂಕ್ಷನ್. ಫಂಕ್ಷನ್ ಹೇಗೆ ಕಾಲ್ ಮಾಡಬೇಕು? ಫಂಕ್ಷನ್ ನೇಮ್ ಬರೀಬೇಕು. ನೀವು ಇಲ್ಲಿಂದ ಏನಾದರೂ ಕೊಟ್ಟು ಕಳಿಸ್ತಾ ಇದ್ರೆ ಬ್ರ್ಯಾಕೆಟ್ನಲ್ಲಿ ಹಾಕಬೇಕು. ಇಲ್ಲಿಂದ ನೀವೇನು ಕೊಟ್ಟು ಕಳಿಸ್ತಾನೆ ಇಲ್ಲ, ಅದರ ಅರ್ಥ ಏನು? ನೋ ಆರ್ಗ್ಯುಮೆಂಟ್ಸ್. ಬಟ್ ಕಾಲ್ ಆದ ತಕ್ಷಣ ವೇರ್ ಇಟ್ ಗೋಸ್, ಎಕ್ಸಾಕ್ಟ್ಲಿ ಅದೆಲ್ಲ ಹೋಗುತ್ತೆ. ಆ್ಯಡ್ ಅನ್ನೋ ಫಂಕ್ಷನ್ ನಾವು ಕಾಲ್ ಮಾಡಿದೀವಲ್ಲ, ಎಕ್ಸಾಕ್ಟ್ಲಿ ಅದಲ್ಲೇ ಮೂವ್ ಆಗುತ್ತೆ. ಓಕೆ, ಈಗ ಇಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ? ಏನೂ ವ್ಯಾಲ್ಯೂಸ್ ಬಂದಿಲ್ಲ ಅಂದರೂ ಎಡಿಷನ್ ಆಗಬೇಕಲ್ಲ ಇವಾಗ. ಅದಕ್ಕೋಸ್ಕರ ವಿ ಹ್ಯಾವ್ ಟೇಕನ್ ಅವರ್ ಓನ್ ಲೋಕಲ್ ವೇರಿಯೇಬಲ್ಸ್ ಎ ಬಿ ಸಿ ಅಂತ. ಎ ನಲ್ಲಿ ಸಮ್ ವ್ಯಾಲ್ಯೂ ಹಾಕಿದ್ರಿ, ಬಿ ನಲ್ಲಿ 10 ಅಂತ ಹಾಕಿದ್ರಿ, ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡಿ ಇಲ್ಲೇ ಪ್ರಿಂಟ್ ಮಾಡಿಬಿಡ್ತೀವಿ. ವಿ ಆರ್ ನಥಿಂಗ್ ರಿಟರ್ನಿಂಗ್. ಇಲ್ಲಿಂದ ನಾವೇನು ರಿಟರ್ನ್ ಮಾಡ್ತಾನೆ ಇಲ್ಲ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ನೋ ರಿಟರ್ನ್ ವ್ಯಾಲ್ಯೂ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ you can ask in this. Okay, let us go with the next type, that is what? Function with no argument and a return value. ಇಲ್ಲೊಂದು ರಿಟರ್ನ್ ವ್ಯಾಲ್ಯೂ ಬರುತ್ತೆ, ವಾಪಸ್ ಆನ್ಸರ್ ಬರುತ್ತೆ. ಓಕೆ, ಅದು ಹೇಗೆ ಮಾಡೋದು ಅಂತ let us see. Let us see the next category, that is what? Function with no arguments and with a return value. ಇಲ್ಲಿ ಆರ್ಗ್ಯುಮೆಂಟ್ಸ್ ಇರಲ್ಲ, ಬಟ್ ವಾಪಸ್ ಒಂದು ರಿಟರ್ನ್ ವ್ಯಾಲ್ಯೂ ಬರುತ್ತೆ. ಓಕೆ, ದ ಸೇಮ್ ಥಿಂಗ್ ವಿ ಆರ್ ಗೋಯಿಂಗ್ ಟು ರೈಟ್ ಹಿಯರ್. ಇನ್ ದಿಸ್ ಟೈಪ್ a function does not accept any arguments. ಏನು ಆರ್ಗ್ಯುಮೆಂಟ್ಸ್ ಎಕ್ಸೆಪ್ಟ್ ಮಾಡೋದಿಲ್ಲ. ಬಟ್ it returns a value. It returns a value to the caller. Caller ಅಂದ್ರೆ ಕಾಲಿಂಗ್ ಫಂಕ್ಷನ್ ಅಂತ ಹೇಳ್ಬೋದು. ಇಲ್ಲಿ ನೋ ಪ್ಯಾರಾಮೀಟರ್ಸ್, ಯಾಕಂದ್ರೆ ಆರ್ಗ್ಯುಮೆಂಟ್ಸ್ ಇರೋದಿಲ್ಲ. ಆರ್ಗ್ಯುಮೆಂಟ್ಸ್ ಇಲ್ಲ ಅಂದ್ರೆ ಅವು ಪಾಸ್ ಆಗೋದಿಲ್ಲ ಅಂದ್ರೆ ಪ್ಯಾರಾಮೀಟರ್ಸ್ ಇರೋದಿಲ್ಲ. ಇನ್ ದಿ ಫಂಕ್ಷನ್ ಡೆಫಿನಿಷನ್ ಅಲ್ಲಿ ಯಾವುದೇ ಪ್ಯಾರಾಮೀಟರ್ಸ್ ಇರೋದಿಲ್ಲ. ಓಕೆ, ಲೆಟ್ ಅಸ್ ಸಿ ಹೌ ಇಟ್ ಈಸ್. ಫಾರ್ ಎಕ್ಸಾಂಪಲ್ ವಿಲ್ ಟೇಕ್, ಆಗಲೇ ಏನು ಮಾಡಿದ್ವಲ್ಲ ನಾವು ಅದೇ ಪ್ರೋಗ್ರಾಮನ್ನು ನಾನು ಇಲ್ಲಿ ತೋರಿಸ್ತೀನಿ. ಇದಕ್ಕೆ ಜಸ್ಟ್ ನೀವು ಕಂಪ್ಯಾರಿಸನ್ ಮಾಡ್ರಿ. #include stdio.h ವೈಡ್ ಮೇನ್. ಇಲ್ಲಿ ಒಂದು ನಾವು ಫಂಕ್ಷನ್ ಈಗ ಡಿಕ್ಲೇರ್ ಮಾಡೋಣ. ಅದೇ ಎಡಿಷನ್ ಪ್ರೋಗ್ರಾಮ್ ಅನ್ನೇ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ರಿಟರ್ನ್ ಆಗುತ್ತೆ ಅಂತ ಹೇಳ್ತಾರೆ. ಎಡಿಷನ್ ಮಾಡಿದ್ರೆ ಯಾವ ಟೈಪ್ ಆಫ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ? ಇಂಟ್. ಏನು ರಿಟರ್ನ್ ಆಗಿಲ್ಲ ಅಂದ್ರೆ ವೈಡ್ ಅಂತ ಬರಿಬೇಕು. ಇಂಟೀಜರ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ, ಇಂಟ್ ಅಂತ ಬರೀರಿ. ಬಟ್ ಇಲ್ಲಿಂದ ಯಾವುದೇ ವ್ಯಾಲ್ಯೂ ಪಾಸ್ ಆಗೋದಿಲ್ಲ ಅಲ್ಲಿ. ಅದಕ್ಕೋಸ್ಕರ ಯು ಶುಡ್ ಕೀಪ್ ಇಟ್ ಬ್ಲ್ಯಾಂಕ್. ಓಕೆ, ದೆನ್ ಐ ವಿಲ್ ಟೇಕ್ ಒನ್ ವೇರಿಯೇಬಲ್. ಇದರಲ್ಲಿ ಆನ್ಸರ್ ಸ್ಟೋರ್ ಮಾಡ್ಬೇಕಂತ ಮಾಡ್ತೀನಿ. ಹೆಂಗೆ ಬರಿತೀನಿ ನೋಡ್ರಿ ನಾನು. ಸಿ ಈಸ್ ಈಕ್ವಲ್ ಟು, ಈಗ ಫಂಕ್ಷನ್ ಕಾಲ್ ಮಾಡೋಣ. ಹೆಂಗೆ ಬರಿಬೇಕು? ಸಿ ಈಸ್ ಈಕ್ವಲ್ ಟು ಆ್ಯಡ್. ಬಿಕಾಸ್ ಅಲ್ಲಿಂದ ವಾಪಸ್ ರಿಟರ್ನ್ ಬರುತ್ತಲ್ಲ, ಅದನ್ನ ಸಿ ನಲ್ಲಿ ನಾವು ಸ್ಟೋರ್ ಮಾಡೋಣ. ಆ್ಯಂಡ್ ವಿ ವಿಲ್ ಪ್ರಿಂಟ್ ದ ರಿಸಲ್ಟ್. ಬಿಕಾಸ್ ಅಲ್ಲಿಂದ ಬಂದಿರೋ ಆನ್ಸರನ್ನು ಇಲ್ಲಿ ಎಕ್ಸೆಪ್ಟ್ ಮಾಡಿ ಪ್ರಿಂಟ್ ಮಾಡೋಣ. ಎಡಿಷನ್ ಈಸ್ ಈಕ್ವಲ್ ಟು %d/n
ವೇರ್ ಇಸ್ ದ ರಿಸಲ್ಟ್? ಸಿ ಒಳಗಡೆ ಇದೆ. ಜಸ್ಟ್ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಆರ್ಗ್ಯುಮೆಂಟ್ಸ್ ಪಾಸ್ ಆಗಿಲ್ಲ ಅಲ್ಲ? ಎಸ್, ಏನು ಪಾಸ್ ಮಾಡ್ತಾ ಇಲ್ಲ. ಓಕೆ, ಹಂಗಂದ್ರೆ ವಿಲ್ ರೈಟ್ ದ ಫಂಕ್ಷನ್ ಡೆಫಿನಿಷನ್ ಹೆಂಗ್ ಡಿಕ್ಲೇರ್ ಮಾಡಿದ್ರು ಹಂಗೆ ಬರಿಬೇಕು, ಸೇಮ್. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಏನು ಬಂದೇ ಇಲ್ಲ ಅಂದ್ರೆ ದಿಸ್ ವಿಲ್ ಬಿ ಬ್ಲ್ಯಾಂಕ್. ಬಟ್ ಏನೂ ಇಲ್ಲ ಅಂದ್ರೂ ಒಂದು ಕ್ಯಾಲ್ಕುಲೇಷನ್ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ವಿಲ್ ಟೇಕ್ ಸಮ್ ವೇರಿಯೇಬಲ್ಸ್ ಹಿಯರ್. ಇಲ್ಲಿ ಒಂದು 3 ವೇರಿಯೇಬಲ್ಸ್ ನಾನು ತಗೋತೀನಿ. ಇಂಟ್ ಎಕ್ಸ್, ವೈ, ಜೆಡ್. ಎಕ್ಸ್ ನಲ್ಲಿ 5 ಸ್ಟೋರ್ ಮಾಡ್ತೀನಿ, ವೈ ನಲ್ಲಿ 10 ಸ್ಟೋರ್ ಮಾಡ್ತೀನಿ, ಜೆಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಇಲ್ಲಿಂದ ವಾಪಸ್ ರಿಟರ್ನ್ ವ್ಯಾಲ್ಯೂ ಕಳಿಸೋನಲ್ಲ, ಅದ್ಯಾವುದು? ರಿಟರ್ನ್ ಜೆಡ್. ಓಕೆ, ಅಂದ್ರೆ ಜೆಡ್ ಒಳಗಡೆ ಏನ್ ಬರುತ್ತೆ? 15 ವಿಲ್ ಬಿ ರಿಟರ್ನ್. ಎಲ್ಲಿ ರಿಟರ್ನ್ ಆಗುತ್ತೆ ಅದು? ಕಾಲರ್ ಅಂದ್ರೆ ಯಾರು? ಆಡ್. ಅಂದ್ರೆ 15 ಅನ್ನೋದು ಇಲ್ಲಿಂದ ಎಲ್ಲಿ ಬರುತ್ತೆ? ಆಡ್ ಒಳಗಡೆ ಸ್ಟೋರ್ ಆಗುತ್ತೆ. ಅಂದ್ರೆ ಆಕ್ಚುಲಿ ಅದು ಎಲ್ಲಿ ಸ್ಟೋರ್ ಆಗುತ್ತೆ? ಸಿ ಒಳಗಡೆ ಸ್ಟೋರ್ ಆಗುತ್ತೆ. ಇದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ? ವೆನ್ ಎವರ್ ಆಡ್ ಈಸ್ ಕಾಲ್ಡ್ ಇಟ್ ಗೋಸ್ ಹಿಯರ್. ಇಲ್ಲಿ ಬಂದು ಎಲ್ಲ ವರ್ಕ್ ಮಾಡಿ ವಾಪಸ್ ಆನ್ಸರ್ ನಮಗೆ ರಿಟರ್ನ್ ಮಾಡುತ್ತೆ. ದಿಸ್ ಈಸ್ ದ ವೇ ಟು ರೈಟ್. ಇಸ್ ಇಟ್ ಈಸಿ? ಎಸ್. ಇಲ್ಲಿ ಆರ್ಗ್ಯುಮೆಂಟ್ಸ್ ಇಲ್ಲ ಅಲ್ಲ ಫಂಕ್ಷನ್ ಕಾಲ್ ನಲ್ಲಿ, ನೋಡಿ ಯಾವುದೇ ಆರ್ಗ್ಯುಮೆಂಟ್ಸ್ ಇಲ್ಲ, ಇಟ್ ಈಸ್ ಬ್ಲ್ಯಾಂಕ್. ಅದರ ಅರ್ಥ ಏನು? ಇಲ್ಲಿಂದ ಯಾವುದೇ ವ್ಯಾಲ್ಯೂ ಫಂಕ್ಷನ್ ಡೆಫಿನೇಷನ್ ಅಲ್ಲಿ ರಿಸೀವ್ ಆಗೋದಿಲ್ಲ. ಇಟ್ ವಿಲ್ ನಾಟ್ ಎಕ್ಸೆಪ್ಟ್ ಎನಿ ಆರ್ಗ್ಯುಮೆಂಟ್ಸ್ ಫ್ರಾಮ್ ದ ಕಾಲರ್, ಬಟ್ ಇಟ್ ವಿಲ್ ರಿಟರ್ನ್ ದ ವ್ಯಾಲ್ಯೂ ಟು ದ ಕಾಲರ್ ಬೈ ಕ್ಯಾಲ್ಕುಲೇಟಿಂಗ್ ಆನ್ ಇಟ್ಸ್ ಓನ್. ತಂದೆ ಆದ ಒಂದು ಲೋಕಲ್ ವೇರಿಯೇಬಲ್ಸ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ವಾಪಸ್ ಅದು ರಿಟರ್ನ್ ಮಾಡುತ್ತೆ. ಅರ್ಥ ಆಯ್ತಾ? ವೆರಿ ಸಿಂಪಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಅದರ್ 2 ಫಂಕ್ಷನ್ ಟೈಪ್ಸ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.